ಟಿ ನರಸೀಪುರ ತಾಲೂಕಿನ ಮುತ್ತಲವಾಡಿ ಗ್ರಾಮ ಪಂಚಾಯಿತಿಯ ನರೇಗಾ ಕಾಮಗಾರಿಯಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಕ್ರೀಡಾ ಕಲಾ ಸಂಘದ ಅಧ್ಯಕ್ಷರಾದ ಕೈಯಂಬಳ್ಳಿ ಕೆಟಿ ಮಧು ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತಹ ಅವರು, ನರೇಗಾ ಕಾಮಗಾರಿಯ ಕೂಲಿ ಕಾರ್ಮಿಕರ ಜಾಬ್ ಕಾರ್ಡ್ ಅನ್ನ ಕೆಲಸಕ್ಕೆ ಬಾರದೆ ಇರುವಂತಹ ವ್ಯಕ್ತಿಗಳ ಹೆಸರಿನಲ್ಲಿ ಸೃಷ್ಟಿ ಮಾಡಿ ಕೂಲಿಗೆ ಬರದೆ ಬೇರೆಲ್ಲೋ ಇತರರ ಖಾತೆಗೆ ಹಣ ಜಮಾ ಮಾಡಿ ಪಿಡಿಒ ಅಕ್ರಮ ಎಸಗಿದ್ದಾರೆ. ಅಲ್ಲದೆ ಗ್ರಾಮ ಪಂಚಾಯಿತಿಯಲ್ಲಿ ಈ ಸ್ವತ್ತು ಮಾಡಿಕೊಡೋದಕ್ಕೆ ಲಂಚ ಪಡಿತಾ ಇದ್ದಾರೆ. ಈ ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಪಿಡಿಒ ನಿರ್ಮಲ ಅವರನ್ನ ತನಿಖೆಗೆ ಒಳಪಡಿಸಿ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಕೈಯಂಬಳ್ಳಿ ಕೆಟಿ ಮಧು ಅವರು ಒತ್ತಾಯ ಮಾಡಿದ್ದಾರೆ. ಇದು ಜಾಬ್ ಕಾರ್ಡ್ಗಳು ಸರ್. ನನಗೆ ಸಿಕ್ಕಿರ್ತಕ್ಕಂಥ ಜಾಬ್ ಕಾರ್ಡ್ಗಳಿಗೂ ಆನ್ಲೈನಲ್ಲಿ ತಗೊಂಡಿರೋದು. ಈ ಜಾಬ್ ಕಾರ್ಡಲ್ಲಿ ಸರ್ ಇಲ್ಲಿ ನೋಡಿ, ಪುಟ್ಟಸ್ವಾಮಿ ಮತ್ತೆ ಜಯಮ್ಮ ಅಂತ ಇದ್ದಾರಲ್ಲ, ಇವರಿಬ್ರು ಗಂಡ ಹೆಂಡತಿ ಸರ್. ಪುಟ್ಟಸ್ವಾಮಿ ಅವರು ಹಲವಾರು ಬಾರಿ ಕೋರ್ಟ್ಗಳಿಗೆ ಅಟೆಂಡ್ ಆಗಿದ್ದಾರೆ, ಆಯ್ತಾ. ಆದರೆ ಅವರ ಅಕೌಂಟಿಗೆ ಅಲ್ಲಿ ಕೋರ್ಟಲ್ಲಿ ಅಟೆಂಡ್ ಆಗಿದ್ರು ಕೂಡ ಇಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಅಂದ್ಕೊಂಡು ಅವ್ರಿಗೆ ದುಡ್ಡು ಹಾಕಿದ್ದಾರೆ. ಆಯಿತು ಸರ್. ಇವಾಗ ಪುಟ್ಟಸ್ವಾಮಿ ಅವರ ಹೆಂಡತಿ ಇದ್ದಾರಲ್ಲ ಜಯಮ್ಮ, ಆ ಜಯಮ್ಮ ಅವರು ಅಂಗನವಾಡಿ ಸಹಾಯಕಿ ಸರ್. ಯಾವಾಗಿಂದ 2011ರಿಂದನೂ ಕೂಡ ಅಂಗನವಾಡಿ ಸಹಾಯಕಿ. ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿಂದ ಸಂಬಳನೂ ಪಡ್ಕೊತಾ ಇದ್ದಾರೆ. ಅವರು ಕೆಲಸ ಮಾಡಲಿಕ್ಕೆ ಹೆಂಗೆ ಸಾಧ್ಯ? ಯಾವ ಟೈಮಲ್ಲಿ ಇವಾಗ ಅಲ್ಲಿ ಅಟೆಂಡೆನ್ಸ್ನು ನೋಡಿ, ಇಲ್ಲಿ ಅಟೆಂಡೆನ್ಸ್ನು ನೋಡಿ, ಯಾವ ಥರ ಇದನ್ನ ಅವ್ರ ಅಕೌಂಟ್ಗೆ ಅಮೌಂಟ್ ಹಾಕಿದ್ರು. ಇವರು ಎಷ್ಟು ಫೋಟೋದಲ್ಲಿದ್ದಾರೆ, ಇವಾಗ ಇವ್ರು ಕೆಲಸ ಮಾಡಿದ್ದೀನಿ ಅಂತಿದ್ದಾರಲ್ಲ, ಅದರಲ್ಲಿ ಯಾವ್ಯಾವ ಫೋಟೋದಲ್ಲಿದ್ದಾರೆ ಇವರು ಸ್ವಲ್ಪ ನೀವು ತನಿಖೆ ಮಾಡಬೇಕು. ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಅಂತ ಕೇಳ್ಕೊಂತೀನಿ ಸರ್. ನೆಕ್ಸ್ಟು ಅಧ್ಯಕ್ಷರಾಗಿರ್ತಾರೆ ಸರ್, ಯಾರು? ಪುಷ್ಪ ಅವರು, ಅವರ ಮಗ ತ್ಯಾಗರಾಜ್ ಅಂತ ಸರ್. ಆ ತ್ಯಾಗರಾಜು ಅತಿಥಿ ಶಿಕ್ಷಕರು ಎಲ್ಲಿ KM ದೊಡ್ಡಿ ಭಾರತಿ ಕಾಲೇಜಲ್ಲೇನೋ ಅತಿಥಿ ಶಿಕ್ಷಕರು. ಹಾಗಾಗಿ ಅವ್ರ ಅಕೌಂಟಿಗೆ ಕೆಲಸ ಮಾಡಿದ್ದಾರೆ ಅಂತ ಅಂದ್ಕೊಂಡು ಎಷ್ಟು ಅಮೌಂಟ್ ಹೋಗಿದೆ ಅಂತಂದ್ರೆ ಇಲ್ಲಿ ನೋಡಿ ಸರ್, ಅವ್ರದೇ ಇದು ಜಾಬ್ ಕಾರ್ಡು. ಇಲ್ಲಿ ತನಕ ಅವ್ರ ಅಮೌಂಟನ್ನು ತಗೊಂಡಿದ್ದಾರೆ ಸರ್. ಅವ್ರ ತಾಯಿನ ಪುಷ್ಪ ಅವರು ಕೆಲಸ ಮಾಡಿದ್ದಾರೆ ಅಂತ ತೋರಿಸ್ಕೊಂಡಿದ್ದಾರೆ. ಮತ್ತೆ ಅವ್ರ ಮಗಳು ಕೂಡ ಇನ್ನೊಬ್ರು ಅವ್ರ ಹೆಸರು ಅಕೌಂಟ್ಗೆ ಅಮೌಂಟ್ ಹೋಗಿದೆ. ಓಕೆ ಸರ್, ಇದಾಯ್ತಲ್ವಾ ಸರ್? ಮುತ್ತಲವಾಡಿ ಗ್ರಾಮ ಪಂಚಾಯತಿಲೇನೆ ಇವರೊಬ್ರು ಎಂಪ್ಲಾಯ್ ಸರ್, ಪ್ರಭಾಕರ್ ಅಂತ, ಆಯ್ತಾ. ಅವರ ಹೆಂಡತಿ ಹೆಸರು ಮಾದೇವಮ್ಮ. ಅವರು ಪಾಪ ಬಾಂಟಿ ಸರ್, ಇವಾಗ ಅವರು ಬಾಂಟಿ ಮನೇಲೇ ಇರ್ತಾರೆ. ಅವ್ರ ಹೆಸರಿಗೂ ಕೂಡ ಪ್ರಭಾಕರ, ಅಲ್ಲೇ ಕೆಲಸ ಮಾಡ್ತಕ್ಕಂಥ ಮುತ್ತಲವಾಡಿ ಗ್ರಾಮ ಪಂಚಾಯತಿಲೇ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಹೆಸರಿಗೂ ಕೂಡ ಅಮೌಂಟ್ ಹೋಗಿದೆ. ಅಂದರೆ ಹೆಂಗೆ ಸಾಧ್ಯ ಇದು? ಅಲ್ಲ, ಇದನ್ನು ಯೋಚನೆ ಮಾಡ್ಬೇಕಲ್ವ ಸರ್? ಯಾಕಂತಂದ್ರೆ ಸಾರ್ವಜನಿಕರ ಹಣನ ಇವರು ಏನು ಮಾಡ್ತಾ ಇದ್ದಾರೆ, ತಮ್ಮ ಒಂದು ಸ್ವಂತಕ್ಕೆ ಬೇರೆಯವ್ರ ಅಕೌಂಟಿಗೆ ಹಾಕಿಸಿ ಆಮೇಲೆ ಡ್ರಾ ಮಾಡಿಸ್ಕೊಳ್ಳೋದು ಇವರು. ಇಷ್ಟು ಅಂತ ಅವರಿಗೆ ಒಂದು 100 ರೂಪಾಯಿನೋ 50 ರೂಪಾಯಿನೋ ಆಸೆ ತೋರಿಸಿ ಅವ್ರ ಅಕೌಂಟಿಗೆ ಹಾಕಿಸಿ ಇವ್ರ ಅಕೌಂಟ್ಗೆ ಹಾಕ್ಸ್ಕೊಂಡು ಇವರು ಇದು ಮಾಡ್ತಕ್ಕಂಥದ್ದು ಸರ್. ಇನ್ನು ತುಂಬಾ ಇದೆ ಸರ್. ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಆಮೇಲೆ ಈ ನೇಮಕಳ್ಳಿ ಮಹಾದೇವ ಸ್ವಾಮಿ ಅಂತ ಸರ್, ಕವಿತಾ ಅಂತ, ಇವರು ಹೋಮ್ ಗಾರ್ಡ್ ಸರ್. ಇವರು ಹೋಮ್ ಗಾರ್ಡ್ ಆಗಿದ್ದಾರೆ, ಆಯ್ತಾ. ಕವಿತಾ ಅವರು ಗಾರ್ಮೆಂಟ್ಸ್ಗೆ ಹೋಗ್ತಾರೆ. ನೆಕ್ಸ್ಟ್ ಕಾಳಮಾದ ಸೂದನು, ಅವರು ಖಾಸಗಿ ಕಂಪ್ನಿಯಲ್ಲಿ ಕೆಲಸ. ಮಹೇಂದ್ರ ಅವರು ಖಾಸಗಿ ಕಂಪ್ನಿಯಲ್ಲಿ ಕೆಲಸ. ಮತ್ತೆ ಶಿವಮೂರ್ತಿ ಅವರು ಖಾಸಗಿ ಕಂಪ್ನಿಯಲ್ಲಿ ಕೆಲಸ. ಮತ್ತೆ ಶಾಂತಮ್ಮ NRML ವರ್ಕರ್ ಅವರು. ಸವಿತಾ ಎಸ್ ಟಿ ನರಸೀಪುರದಲ್ಲಿ ವಾಸ. ಹೇಮಂತ ಕುಮಾರ್ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಅವರು. ತೇಜ, ಆಮೇಲೆ ಲಲಿತಾ ಅಂತ ಸರ್, ನೋಡಿ ಇಲ್ಲಿ ಲಲಿತಾ ಅಂತ, ಇವರು ಸಿಲ್ಕ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಕ್ಕಂಥವ್ರು ಸರ್. ಅವರು ಕೂಡ ಅಮೌಂಟ್ ಹಾಕಿದ್ದಾರೆ. ಇಲ್ಲಿ ಸುಮಾರು ಸರ್ ಹೇಳ್ತಾ ಹೋಯ್ತಿದ್ರೆ ತುಂಬ ಇದೆ. ಇದರಲ್ಲಿ ಎಲ್ಲ ಗೌರ್ಮೆಂಟ್ ಎಂಪ್ಲಾಯಿ, ಮತ್ತೆ ಇದು ಅತಿಥಿ ಶಿಕ್ಷಕರು, ಮತ್ತೆ ಇನ್ನೂ ಮಂಜುಳಾ ಅಂದ್ಕೊಂಡು ಅಂಗವಿಕಲೆ ಸರ್ ಅವರು ಅತಿಥಿ ಶಿಕ್ಷಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅಕೌಂಟಲ್ಲಿ ಇರ್ತಕ್ಕಂಥವರೇ ಬೇರೆ, ಮತ್ತೆ ಇಲ್ಲಿ ಅಮೌಂಟ್ ಹಾಕಿರ್ತಕ್ಕಂಥದ್ದೇ ಬೇರೆ. ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಈ ನಿಂಗರಾಜ್ ಅವರು ಮತ್ತೆ ಸೆಕ್ರೆಟರಿ ಮಲ್ಲು
ಇವ್ರ ಗಮನಕ್ಕೆ ಬಂದಿದ್ರು ಕೂಡ ಯಾವುದೇ ರೀತಿ ಇವರು ಗಮನ ಹರಿಸ್ತೇನೆ ಲೋಪ ಎಸಗಿರ್ತಾರೆ. ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಸಮಗ್ರ ತನಿಖೆ ನಡೆಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಮುಂದಿನ ದಿನಗಳಲ್ಲಿ ನೀವು ನಾನು ಏನು ಹೇಳಿದ್ದೀನಿ ಇಷ್ಟಕ್ಕೂ ಕೂಡ ನೀವು ಡಾಕ್ಯುಮೆಂಟ್ಸ್ನ ಕೇಳಿದ್ರೆ ನಾನು ನಿಮಗೆ ಒದಗಿಸ್ಲಿಕ್ಕೆ ರೆಡಿ ಇದ್ದೀನಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.